ನಮಸ್ತೆ ಕರ್ನಾಟಕ ಸ್ನೇಹಿತರೆ, IPL ಇಂದ ಕೆಲವೊಂದು ಅಪ್ಡೇಟ್ ಬರ್ತಾ ಇದೆ. ಸೊ IPL ಕೇವಲ ಒಂದು ಬಿಸಿನೆಸ್. ಹೌದು, ಈ ತರ ಹೇಳಿದ್ದು ಖ್ಯಾತ ಶ್ರೀಲಂಕನ್ ಕ್ರಿಕೆಟಿಗರಾದಂತಹ ಮುತ್ತಯ್ಯ ಮುರಳೀಧರನ್. ಹೌದು, ಇವಾಗಿನ IPL ನ ಕುರಿತಾಗಿ ಅವರು ಒಂದು ಸಂದರ್ಶನ ಒಂದರಲ್ಲಿ ಅಥವಾ ಪ್ರೆಸ್ ಮೀಟ್ ನಲ್ಲಿ ಮಾತಾಡ್ತಾರೆ. ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, IPL ಇವಾಗ ಕೇವಲ ಬಿಸಿನೆಸ್ ಆಗಿ ಉಳಿದಿದೆ. ಯಾಕಂತ ಹೇಳಿದ್ರೆ ಇವಾಗಿನ ಸ್ಪಾನ್ಸರ್ ಹಾಗೇನೆ ಇವಾಗಿನ ಅಭಿಮಾನಿಗಳು ಏನಿದ್ದಾರೆ ಅವರು ಕೇವಲ ಇಂಟ್ರೆಸ್ಟಿಂಗ್ ಮ್ಯಾಚ್ ಅನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಅಂತ ಹೇಳಿದ್ರೆ ಕೇವಲ 6 ಹಾಗೂ ಬೌಂಡರಿಗಳನ್ನು ಆನಂದಿಸ್ತಾರೆ. ಇಲ್ಲಿ ಬೌಲರ್ ಗಳಿಗೆ ಯಾವುದೇ ರೀತಿಯಾದಂತಹ ಅಡ್ವಾಂಟೇಜಸ್ ಇರುವುದಿಲ್ಲ. ಒಂದು ವೇಳೆ ನಾನು ಪ್ರೈಮ್ ಆಗಿದ್ದಾಗ ಇವಾಗಿನ ಪರಿಸ್ಥಿತಿ ಇದ್ದಿದ್ರೆ ನಾನು ಕೂಡ ವೈಭವ್ ಸೂರ್ಯವಂಶಿ ಅಂತ ಬ್ಯಾಟರ್ಗೆ ಬೌಲಿಂಗ್ ಮಾಡಲು ಆಗುತ್ತಿಲ್ಲ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಇದರ ಪ್ರಕಾರ ಗೊತ್ತಾಗೋದೇನಂತ ಹೇಳಿದ್ರೆ, ಇವಾಗ ಕೇವಲ 6 ಹಾಗೂ ಬೌಂಡರಿಗಳಿಗೆ ಮಾತ್ರ ಬೆಲೆ ಇರ್ತದೆ. 200ರಿಂದ 250 ರನ್ಗಳು ಚೇಸ್ ಆಗ್ತದೆ. ಮೊದಲೆಲ್ಲ ನೋಡ್ತಾ ಇದ್ದಂತಹ 150 ರನ್ಗಳ ಡಿಫೆಂಡ್ ಏನಿದೆ ಅದು ಇವಾಗ ಕಾಣ ಸಿಗುದಿಲ್ಲ. ಇವಾಗ ಏನಾದ್ರೂ 150 ಯಾವ್ದಾದ್ರು ಟೀಮ್ ಮಾಡಿತಂತ ಹೇಳಿದ್ರೆ ಅದು ಕೇವಲ 10 ಓವರ್ಗಳಲ್ಲಿ ಕೂಡ ಚೇಸ್ ಆಗಬಹುದಂತಹ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಪೂರ್ಣವಾಗಿ ಅರ್ಥ ಆಗುದೇನಂತ ಹೇಳಿದ್ರೆ IPL ಕೇವಲ ಬಿಸ್ನೆಸ್ ಆಗಿ ಪರಿವರ್ತಿಸುತ್ತಿದೆ. ಇದರಲ್ಲಿ ಯಾವುದೇ ಬೌಲರ್ಗಳು ಹಾಗೂ ಬ್ಯಾಟರ್ಗಳ ಸ್ಕಿಲ್ ಇಂಪ್ರೂವ್ ಮಾಡೋಕೆ ಈ IPL ನಿಂತಿಲ್ಲ. ಬದಲಾಗಿ ಕೇವಲ ಇದು ತನ್ನ ಬಿಸಿನೆಸ್ಗಾಗಿ ನಿಂತಿದೆ. ಇಲ್ಲಿ ಆಟ ಆಡಿದಂತಹ ಪ್ಲೇಯರ್ಗಳು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ತುಂಬಾನೇ ಸಫರ್ ಮಾಡಬೇಕಾಗ್ತದೆ ಅನ್ನೋದು ಅವರ ಒಂದು ಅಭಿಪ್ರಾಯವಾಗಿರ್ತದೆ. ಏನಾಗುತ್ತೋ ಗೊತ್ತಿಲ್ಲ, ಬಟ್ IPL ನೋಡೋರಿಗೆ IPL ಒಂದು ಹಬ್ಬನೇ ಆಗಿರ್ತದೆ. ಸೊ ಕ್ರಿಕೆಟ್ ಅಭಿಮಾನಿಗಳಿಗೆ IPL ಅಂದ್ರೆ ತುಂಬಾನೇ ಇಷ್ಟ. ಅದು ಇಂಡಿಯಾದಲ್ಲಿ IPL ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಸೊ ಅಭಿಮಾನಿಗಳಿಗೆ ಇದರಿಂದ ಯಾವುದೇ ರೀತಿಯಾದಂತಹ ವ್ಯತ್ಯಾಸನೂ ಆಗುವುದಿಲ್ಲ. ಬಟ್ ಆಟ ಆಡುವಂತಹ ಪ್ಲೇಯರ್ಗಳಿಗೆ ತಮ್ಮ ಸ್ಕಿಲ್ ನ ಮೇಲೆ ತಾವೇ ಅನುಮಾನ ಪಡುವಂತಹ ಪರಿಸ್ಥಿತಿ ಮುಂದೆ ಬರಬಹುದಾಗಿರ್ತದೆ. ಸೊ ಇದನ್ನು ಇಲ್ಲಿಗೆ ಬಿಟ್ಟು ಬಿಡುವ. ಯಾಕಂತ ಹೇಳಿದ್ರೆ ಇದನ್ನು ಪರಿವರ್ತನೆ ಮಾಡುವ ಒಂದು ಹಕ್ಕು ನಮ್ಮಲ್ಲಿಲ್ಲ. ನಾವು ಕೇವಲ ನೋಡುಗರಷ್ಟೇ ಆಗಿರ್ತೇವೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು, ನಿನ್ನೆ ನಡೆದ ಮ್ಯಾಚ್ ನಲ್ಲಿ ಕೈಲ್ ಜಾಮಿಸನ್ ಏನಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ವಿಕೆಟ್ ಪಡೆದುಕೊಂಡ ಮೇಲೆ ಒಂದು ಉತ್ತಮ ರೀತಿಯಲ್ಲೇ ಅಗ್ರೆಷನ್ ತೋರಿಸ್ತಾ ಆ ವಿಕೆಟ್ ಅನ್ನು ಸಂಭ್ರಮಿಸ್ತಾರೆ. ನೀವೆಲ್ಲ ನೋಡೇ ಇರ್ತೀರಾ, ಮ್ಯಾಚ್ ಯಾರೆಲ್ಲ ನೋಡಿರ್ತೀರಾ ಅವರೆಲ್ಲ ಈ ಒಂದು ಸಂಭ್ರಮಾಚರಣೆಯನ್ನು ನೋಡಿರ್ತೀರಾ. ಯಾಕಂತ ಹೇಳಿದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ವೈಭವ್ ಸೂರ್ಯವಂಶಿ ಅವರ ವಿಕೆಟ್ ತುಂಬಾನೇ ಮಹತ್ವಪೂರ್ಣವಾಗಿರ್ತದೆ. ಅಂಥದ್ರಲ್ಲಿ ಆ ಒಂದು ವಿಕೆಟ್ ಅನ್ನು ಪಡೆದುಕೊಂಡ ಪ್ರತಿ ಬೌಲರ್ ಕೂಡ ಈ ರೀತಿ ಸಂಭ್ರಮಾಚರಣೆ ಮಾಡೋದು ಸರ್ವೇ ಸಾಮಾನ್ಯ ಆಗಿರ್ತದೆ. ಅದೇ ರೀತಿ ಕೈಲ್ ಜಾಮಿಸನ್ ಅವರು ಈ ರೀತಿ ಒಂದು ಸಂಭ್ರಮಾಚರಣೆ ಮಾಡಿದ್ರು. ಆದ್ರೆ ಅವರಿಗೆ ಇವಾಗ ಅದು ಸ್ವಲ್ಪ ಮಟ್ಟಿನ ಬಿಸಿ ಮುಟ್ಟಿದೆ ಅಂತ ಹೇಳ್ಬೋದು. ಕೈಲ್ ಜಾಮಿಸನ್ ಅವರಿಗೆ ಒಂದು ಡಿಮೆರಿಟ್ ಪಾಯಿಂಟ್ ಅನ್ನು ಕೊಟ್ಟಿದೆ, ಹಾಗೇನೆ ವಾರ್ನ್ ಕೂಡ ಮಾಡಿದೆ ಅಂತೆ. ಸೊ ಮುಂದೇನಾದ್ರೂ ಈ ರೀತಿಯಾದ ಒಂದು ಸಂಗತಿ ಪುನಃ ಸ್ಥಾಪನೆ ಆದ್ರೆ ಆವಾಗ ಕೈಲ್ ಜಾಮಿಸನ್ ಅವರಿಗೆ ಮ್ಯಾಚ್ ಫೀಸ್ ನ ದಂಡ ವಿಧಿಸಲಾಗ್ತದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಕೈಲ್ ಜಾಮಿಸನ್ ಇನ್ಮೇಲೆ ಸ್ವಲ್ಪ ಕೇರ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಸಂಭ್ರಮಾಚರಣೆ ಏನಿದೆಯಲ್ಲ ಅವರಿಗೆ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಬಿಸಿ ಮುಟ್ಟಿಸಬಹುದು ಅಂತ ಅನಿಸ್ತಾ ಇದೆ. ಲಕ್ನೋಗೆ ಗುಡ್ ನ್ಯೂಸ್. ಹೌದು, ಲಕ್ನೋ ಸೂಪರ್ ಜೈಂಟ್ಸ್ಗೆ ಇವಾಗ ಗುಡ್ ನ್ಯೂಸ್ ಬರ್ತಾ ಇದೆ. ಏನಂತ ಹೇಳಿದ್ರೆ ಲಕ್ನೋದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಆದಂತಹ ಜಾಶ್ ಇಂಗ್ಲಿಷ್ ಇವಾಗ ಟೀಮ್ ನೊಂದಿಗೆ ಜಾಯಿನ್ ಆಗಿದ್ದಾರೆ ಅಂತೆ. ಸೊ 4th ಮೇಗೆ ನಡೆಯುವ ಮ್ಯಾಚ್ಗೆ ಅವರು ಲಭ್ಯರಿರ್ತಾರೆ, ಅಂದ್ರೆ ಪ್ಲೇಯಿಂಗ್ 11 ಅಲ್ಲಿ ಆಟ ಆಡ್ತಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. 4th ಮೇಗೆ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ಮ್ಯಾಚ್ ನಡಲಿಕ್ಕಿದೆ. ಸೊ ಅದರಲ್ಲಿ ಜಾಶ್ ಇಂಗ್ಲಿಷ್ ಕಣಕ್ಕಿಳಿತಾರೆ ಅಂತ ವರದಿಗಳು ಬರ್ತಾ ಇದೆ. ವಿಕೆಟ್ ಕೀಪರ್ ಆಪ್ಷನ್ ಅಂತ ಹೇಳಿದ್ರೆ ನಿಕೋಲಸ್ ಪೂರನ್ ಅವರನ್ನು ರಿಪ್ಲೇಸ್ ಮಾಡಬಹುದು ಅಂತ ಅನಿಸ್ತಾ ಇದೆ. ನೋಡೋಣ ಯಾರನ್ನ ರಿಪ್ಲೇಸ್ ಮಾಡ್ತಾರೆ ಅಂತ. ಸೊ ನಮ್ಗೆ ಗೊತ್ತಾಗೋದು ಆ ಮ್ಯಾಚ್ ನ ದಿನವೇ ಆಗಿರ್ತದೆ. ಸೊ ಸದ್ಯಕ್ಕಂತೂ ಬರುವ ಅಪ್ಡೇಟಿನ ಪ್ರಕಾರ ಜಾಶ್ ಇಂಗ್ಲಿಷ್ ಮುಂದಿನ ಮ್ಯಾಚ್ ನಲ್ಲಿ ಆಟ ಆಡ್ತಾರೆ, ಅದು LSG ಪರವಾಗಿ. CSK ಅಭಿಮಾನಿಗಳಿಗೆ ಮತ್ತೆ ನಿರಾಶೆ. ಹೌದು, CSK ಅಭಿಮಾನಿಗಳಿಗೆ ಸ್ವಲ್ಪ ಮಟ್ಟಿನ ಖುಷಿ ಕೊಟ್ಟಿರುವ ವಿಷಯ ಅಂತ ಹೇಳಿದ್ರೆ CSK ಹಾಗೂ MI ನಡುವಿನ ಮ್ಯಾಚ್ ಏನಿದೆ ಅದರಲ್ಲಿ MS ಧೋನಿ ಆಟ ಆಡ್ತಾರೆ ಅನ್ನೋಂತಹ ವರದಿಗಳು ಬರ್ತಾ ಇತ್ತು. ಇದು ಫೇಕಾ ಅಥವಾ ನಿಜನ ಅನ್ನೋದಕ್ಕೂ ಯಾವುದೊಂದು ಮಾಹಿತಿ ಇರಲಿಲ್ಲ. ಬಟ್ ಕೆಲವೊಂದು ವರದಿಗಳ ಪ್ರಕಾರ MS ಧೋನಿ MI ಹಾಗೂ CSK ನಡುವೆ ಮ್ಯಾಚ್ ನಲ್ಲಿ ಆಟ ಆಡ್ತಾರೆ ಅನ್ನೋಂತಹ ವರದಿ ಬಂದಿತ್ತು. ಬಟ್ ಇವಾಗ ಪುನಃ CSK ಅಭಿಮಾನಿಗಳಿಗೆ ನಿರಾಶೆ ತಂದಿದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ CSK ಮ್ಯಾನೇಜ್ಮೆಂಟ್ ಇಂದ ಈ ಒಂದು ಮಾಹಿತಿ ಬಂದಿದೆ. ಕ್ರೌಡ್ ಫೋಕಸ್ ಆಗಿರ್ಬೋದು ಎಲ್ಲವೂ ಕೂಡ MS ಧೋನಿ ಮೇಲೆನೆ ಇರ್ತದೆ, ಮ್ಯಾಚ್ ನ ಮೇಲೆ ಇರುವುದಿಲ್ಲ. ಇದರಿಂದ ಮ್ಯಾಚ್ ನ ವೇಳೆ ಡಿಸ್ಟರ್ಬೆನ್ಸ್ ಆಗ್ತದೆ. ಧೋನಿ ಈ ಒಂದು ಮ್ಯಾಚ್ ನಲ್ಲಿ ಆಟ ಆಡೋಕೆ ಇಳಿಯೋದಿಲ್ಲ. ಸೊ ಇನ್ನೇನಿದ್ರು
ಮುಂದಿನ ದಿನಗಳಲ್ಲಿ ಆಟ ಆಡ್ತಾರ ಅನ್ನೋದು ಕೂಡ ಅನುಮಾನವಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಸ್ಟೇಟ್ಮೆಂಟ್ ಬಂದ್ರಿಂದ ನಮ್ಗೆ ಗೊತ್ತಾಗೋದು ಏನಂತ ಹೇಳಿದ್ರೆ MS ಧೋನಿ ಫುಲ್ಲಿ ಫಿಟ್ ಆಗಿದ್ದಾರೆ. ಸೊ ಫುಲ್ಲಿ ಫಿಟ್ ಆದಂತಹ MS ಧೋನಿ ಯಾಕೆ ಆಟ ಆಡ್ತಿಲ್ಲ ಅಂತ ಹೇಳಿದ್ರೆ ತಮ್ಮ ಟೀಮ್ ಅನ್ನು ಮುಂದಿನ ವರ್ಷಕ್ಕಾಗಿ ಸಜ್ಜುಗೊಳಿಸುವುದೇ ಅವರ ಉದ್ದೇಶವಾಗಿರ್ತದೆ. ಸೊ ಯಂಗ್ ಟೀಮ್ಗೆ ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ. ಅದರಿಂದ ಯಂಗ್ ಪ್ಲೇಯರ್ಸ್ ಗಳನ್ನು ಈ ಬಾರಿ IPL ನಲ್ಲಿ ಅವರು ಆಟ ಆಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಂದ್ರೆ ಈ ಬಾರಿಯ IPL ನ ಆಸೆ ಅವರು ಬಿಟ್ಟಾಗಿದೆ. ಸೊ ಮುಂದಿನ ವರ್ಷದ IPL ಗಾಗಿ ಅವರು ತಮ್ಮ ಟೀಮ್ ಅನ್ನು ಸಜ್ಜುಗೊಳಿಸ್ತಾರೆ ಅನ್ನೋದು ಇದರಿಂದ ನಮ್ಗೆ ಅರ್ಥ ಆಗ್ತದೆ. ಸೊ ಒಂದ್ ವೇಳೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.